ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಮೋನಿಕಾ ಇರ್ತಕ್ಕಂಥ ಹೋಟೆಲ್ಗೆ ಬಂದಂತಹ ವಿವೇಕ್ ಮೋನಿಕಾನ ಅರೆಸ್ಟ್ ಮಾಡಿಸಿದ್ರ. ಈ ಕಡೆ ಚಂಡಿ ಚಾಮುಂಡಿ ಅವತಾರ ತಾಳೆ ಬಿಟ್ಲ ಗೌರಿ ಏನಾಯಿತು ಏನು ಕಥೆ ಇದಕ್ಕೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ಅಕ್ಕ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ವಿಚಾರ ವಿವೇಕ್ ಮನೆಗೆ ಗೊತ್ತಾಗಿದೆ. ವಿವೇಕ್ ಮನೆಗೆ ಗೊತ್ತಾಗ್ತಿದ್ದಾಗೆ ನಮ್ಮ ಮರ್ಯಾದೆ ತೆಗೆದಿದ್ದಾಳೆ ಅಂತ ಗೌರಿಯನ್ನು ಬೈತಿದ್ದಾರೆ. ಈ ಕಡೆ ಅತ್ತೆ ಕೂಡ ಏನದು, ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನಿನಗೆ, ನಿನ್ನ ಮನೆಯವ್ರ ಕುಟುಂಬದ ಜೊತೆ ಯಾವುದೇ ಸಂಪರ್ಕ ಇಟ್ಕೋಬಾರ್ದು ಅಂತ, ಆದರೂ ಯಾಕೆ ನಮ್ಮ ಮನೆ ಮರ್ಯಾದೆ ತೆಗೆದು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ? ಆ ಒಂದು ಸರಿ ರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದ್ರಿಂದ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ನೀನು ಆ ಒಂದು ಕಂಪ್ಲೇಂಟ್ ಕೊಡುವುದಕ್ಕೆ ನಿನ್ನ ಅಮ್ಮನ ಮಗಳಾಗಿ ಹೋಗಿದ್ಯೋ ಅಥವಾ ದೀನ ಬಂಧು ಫ್ಯಾಮಿಲಿಯ ಸೊಸೆಯಾಗಿ ಹೋಗಿದ್ಯೋ ಅಂತ ಹೇಳಿ ಸರಿತವರು ಪ್ರಶ್ನೆ ಮಾಡ್ತಾರ. ಆಗ ಇಲ್ಲಿ ವಿವೇಕ ಇವಳು ಗೌರಿ ವಿವೇಕ ಅಂತ ಹೇಳಿ ನನ್ನ ಮರ್ಯಾದೆ, ನನ್ನ ಹೆಸರನ್ನ ಅಡವಿಟ್ಟು ಮರ್ಯಾದೆ ತೆಗೆಯೋಕೆ ಹೋಗಿದ್ಲು ಅಂತ ಹೇಳಿ ವಿವೇಕ್ ಹೇಳ್ತಾರ. ಈ ಕಡೆ ಅಜ್ಜಿ ತಾತ ಕೂಡ ಏನಮ್ಮ ಇದು ಮದುವೆ ಆದ ದಿನ ಈ ರೀತಿ ಹೊರಗಡೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಜನಗಳು ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ಳೋದಿಲ್ಲ. ಇಷ್ಟು ದಿನ ಖಂಡಿತ ನಾವು ನೀನು ಏನೇ ಹೇಳಿದ್ರು ಕೂಡ ಸರಿ ಅಂತಾನೆ ಹೇಳ್ತಿದ್ವಿ, ಆದರೆ ಇವತ್ತು ನೀನು ಏನು ಮಾಡಿದ್ಯೋ ಖಂಡಿತ ಅದು ಈ ಮನೆಗೆ ಒಳ್ಳೇದಲ್ಲ. ಖಂಡಿತ ಈ ಮನೆ ಮರ್ಯಾದೆಯನ್ನು ತೆಗಿತಕ್ಕಂಥ ವಿಷಯ. ನೀನು ಈ ರೀತಿ ಮಾಡಬಾರ್ದಿತ್ತು. ಖಂಡಿತ ಆ ರೀತಿ ನಿನಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಸದಿದ್ರೆ, ನಿಮ್ಮ ಅಕ್ಕನ ಹುಡುಕ್ಬೇಕು ಅನ್ಸದಿದ್ರೆ ನೀನು ನಮ್ಮ ಹತ್ರ ಹೇಳ್ಬೋದಿತ್ತಲ್ವ, ಅದನ್ನು ಬಿಟ್ಟು ನೀನೇ ಹೋಗಿ ಕೊಡೋ ಅವಶ್ಯಕತೆ ಏನಿತ್ತು ಅಂತ ಅಜ್ಜಿ ತಾತ ಕೂಡ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಸರಿತವರು ನೋಡಿದ್ಯಾ ಗೌರಿ, ಇಷ್ಟು ದಿನ ನಿನ್ನ ಅತ್ತೆ ಮಾವ ಯಾವಾಗಲೂ ಕೂಡ ವಹಿಸ್ಕೊಂಡು ಮಾತಾಡ್ತಿದ್ರು, ನಿನ್ನ ಪರವಾಗಿ ನಿಂತ್ಕೊಂಡಿದ್ರು, ಆದರೆ ಇವತ್ತು ಅವರೇ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ. ನೀನು ಮಾಡಿದ್ದು ಸರಿಯಿಲ್ಲ ಅಂದರೆ ನೀನು ಎಂಥ ಕೆಲಸ ಮಾಡಿದ್ಯಾ ಅನ್ನೋದನ್ನು ಯೋಚನೆ ಮಾಡು ಅಂತ ಹೇಳಿ ಸರಿತವರು ಹೇಳ್ತಾರೆ. ಆಗ ಇಲ್ಲಿ ಗೌರಿ, ಅದು ನಾನು ಮಾಡಬೇಕು ಅಂತ ಮಾಡಿದ್ದಲ್ಲ, ಇಲ್ಲಿ ನನ್ನ ಹೆಸರಿಗೆ ಕಳಂಕ ಬಂದಿದೆ, ಅದಕ್ಕೆ ಕಾರಣ ಅಕ್ಕ ಅವತ್ತು ಆ ಕೆಲಸ ಮಾಡ್ತಾ ಇದ್ದಿದ್ರೆ ಇವತ್ತು ನನ್ನ ಮುಖಕ್ಕೆ ಮಸಿ ಬೆಳೆಯೋ ಕೆಲಸ ಯಾರು ಕೂಡ ಮಾಡ್ತಿರ್ಲಿಲ್ಲ, ನನ್ನ ಬಗ್ಗೆ ಮಾತಾಡೋ ಕೆಲಸ ಯಾರು ಕೂಡ ಮಾಡ್ತಿರ್ಲಿಲ್ಲ. ಎಲ್ಲರೂ ಕೂಡ ನನ್ನ ಮುಖಕ್ಕೆ ಮಣ್ಣು ಎರಚೋದಕ್ಕೆ ಕೈಯಲ್ಲಿ ಮಣ್ಣು ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾನು ನನ್ನ ಹೆಸರಿಗೆ ಬಂದಂಥ ಕಳಂಕವನ್ನು ಹೋಗ್ಲಾಡಿಸ್ಕೋಬೇಕು ಅಂದರೆ ಅಕ್ಕ ಬರಲೇಬೇಕಾಗತ್ತೆ, ಅಕ್ಕ ಸಿಗಲೇಬೇಕಾಗತ್ತೆ. ಜೊತೆಗೆ ಅಕ್ಕ ಎಂದೂ ಕೂಡ ತನ್ನನ್ನು ತಾನೇ ನಿರ್ಧಾರ ತಗೊಂಡವಳಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಅವಳು ಮದುವೆ ಮನೆಯಿಂದ ಹೋದ್ಲು ಅಂದರೆ ಖಂಡಿತ ಅವಳೊಬ್ಬಳೇ ಈ ನಿರ್ಧಾರ ತಗೊಂಡಿರ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಅವಳ ಬೆನ್ನ ಹಿಂದೆ ಬೇರೆ ಯಾರೂ ಇದ್ದಾರೆ ಅಂತ ಅನ್ನಿಸ್ತದೆ. ಆ ಕಾರಣದಿಂದಾನೇ ಅವಳು ಇಂಥ ತೀರ್ಮಾನ ತಗೊಂಡಿರಬಹುದು. ಅದೇ ಕಾರಣಕ್ಕೆ ಅವಳು ಯಾಕೆ ರೀತಿ ಮಾಡಿದ್ಲು, ಜೊತೆಗೆ ಅವಳು ಹಿಂದೆ ಇರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದನ್ನು ನಾನು ತಿಳ್ಕೊಬೇಕಿತ್ತು, ಜೊತೆಗೆ ನನ್ನ ಅಕ್ಕನ ಕಾಪಾಡ್ಕೋಬೇಕಾಗಿತ್ತು. ಅದೇ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿತ್ತು ಅಂತ ಹೇಳಿ ಗೌರಿ ಹೇಳ್ತಾರೆ. ಸಾಕು ನಿನ್ನ ನಾಟಕನ ನಿಲ್ಲಿಸು, ಇನ್ನೂ ಕೂಡ ನಾಟಕ ಮಾಡ್ತಿದ್ಯಾ, ನಿನ್ನ ನಾಟಕಕ್ಕೆ ತೆರೆ ಬೀಳುವ ಸಮಯ ಬಂದಿದ್ದಾಯಿತು. ಯಾಕಂದರೆ ನಿಮ್ಮ ಅಕ್ಕ ಯಾವ ಹೋಟೆಲಲ್ಲಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳಿದೆ. ಹೋಟೆಲ್ ಹೆಸರನ್ನ ಕೂಡ ಹೇಳ್ತಾರೆ ವಿವೇಕ. ಹಾಗಿದ್ರೆ ಅಕ್ಕ ಹೋಟೆಲ್ನಲ್ಲಿ ಇದ್ದಾರ ಅಂತ ಹೇಳಿ ಗೌರಿ ಕೇಳಿದಾಗ, ಹೌದು ನಿನ್ನ ಅಕ್ಕ ಅದೇ ಹೋಟೆಲ್ನಲ್ಲಿ ಇದ್ದಾಳೆ, ಅವಳನ್ನ ಇಟ್ಕೊಂಡು ಎಳ್ಕೊಂಡು ಬಂದು ಬಾಯ್ ಬಿಡಿಸ್ತೀನಿ, ಸತ್ಯ ಬಾಯ್ ಬಿಟ್ಟಾಗ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು ಅಂತ. ಎಲ್ಲರ ಮುಂದೆ ನಾಟಕ ಮಾಡ್ತಿದ್ಯಲ್ವಾ, ಇನ್ನು ಮುಂದೆ ನಿನ್ನ ನಾಟಕಕ್ಕೆ ತೆರೆ ಬೀಳುತ್ತೆ ಅಂತ ಹೇಳಿ ವಿವೇಕ ಮೋನಿಕಾನ ಹುಡ್ಕೊಂಡು ಹೋಟೆಲ್ಗೆ ಹೊರಡ್ತಾರೆ. ಇತ್ತ ಕಡೆ ಗೌರಿ ಯೋಚನೆ ಮಾಡ್ತಿದ್ದಾಳೆ, ಏನಿದು ಇವ್ರಿಗೆ ಕೋಪ ಅಂದ್ರೇ ಜಾಸ್ತಿ, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಇವ್ರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅಕ್ಕ ನಿಜವಾಗ್ಲೂ ಹೋಟೆಲ್ ರೂಮಲ್ಲಿದ್ದು ಇವ್ರು ಕಣ್ಣಿಗೆ ಬಿದ್ದರೆ ಖಂಡಿತ ಅಕ್ಕನ ಕತೆ ಏನೇ ಆಗ್ಬೋದು. ಪೊಲೀಸ್ ಅವ್ರ ಜೊತೆ ಕೂಡ ಹೋಗ್ತಿದ್ದಾರೆ, ಪೊಲೀಸ್ ಅವರು ಅಕ್ಕಂಗೆ ಏನು ಮಾಡ್ಬೋದು, ಇವರು ಕೂಡ ಕೋಪದಲ್ಲಿ ಏನು ಮಾಡ್ತಾರೋ ಹೇಳೋಕ್ಕಾಗೋದಿಲ್ಲ. ಅಕ್ಕ ಎಂದೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೀರ್ಮಾನ ತಗೊಂಡವಳಲ್ಲ ತನ್ನ ಬದುಕಿನ ಬಗ್ಗೆ. ಅಂಥದ್ರಲ್ಲಿ ಈ ಒಂದು ವಿಷಯದಲ್ಲಿ ಇಂಥ ಕೆಲಸ ಮಾಡಿದಾಳೆ ಅಂದರೆ ಖಂಡಿತ ಇದರಿಂದ ಯಾರೂ ಇದ್ದಾರೆ ಅನ್ನಿಸ್ತದ. ಹಾಗಿದ್ರೆ ಯಾರೋ ನಂಬಿ ಅಕ್ಕ ಇಂಥ ಕೆಲಸ ಮಾಡಿಬಿಟ್ಲ, ಅವ್ರು ನಮಗೆ ಗೊತ್ತಿರೋರೇ ಆಗಿದಾರ ಅಂತ ಹೇಳಿ ಗೌರಿ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ವಿವೇಕ ಮೋನಿಕಾ ಅಂತ ಅಂದ್ಕೊಂಡು ಗೌರಿ ಜೊತೆ ಮಾತಾಡಿದ ಮಾತುಗಳನ್ನು ಗೌರಿ ನೆನಪು ಮಾಡ್ಕೋತಾರೆ. ನೀವು ಮದುವೆ ಆಗ್ತಿರೋದ ಅನ್ನೋದು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಿಮ್ಮ ಮನಸ್ಸಿನ ಮಾತುಗಳನ್ನ ನಿಮ್ಮ ಹೇಳ್ತಾ ಇದ್ರೆ ನನಗೆ ಕಣ್ಮುಂದೆ ನೀವೇ ಬರ್ತೀರಾ ಅಂತ ವಿವೇಕ್ ಹೇಳಿದಾಗ ಇಲ್ಲಿ ಗೌರಿ ರೆಸ್ಪಾಂಡ್ ಮಾಡಿದ್ಲು. ಆ ಕ್ಷಣ ಅವಳಿಗೆ ಅನಿಸಿತ್ತು, ಹಾಗಿದ್ರೆ ಮೋನಿಕಾ ಅಕ್ಕ ಮನಸ್ಸು ಬಿಚ್ಚಿ ತನ್ನ ಮನಸ್ಸಿನ ವಿಷಯವನ್ನು ಹೇಳ್ಕೊಂಡ ಇಲ್ವಾ, ಹಾಗಿದ್ರೆ ಅವಳ ಮನಸ್ಸಲ್ಲಿ ಪ್ರೀತಿನೇ ಇರಲಿಲ್ವಾ ಅಂತ. ಅದೇ ರೀತಿಯಾಗಿ ಒಂದಿನ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದಿದ್ಲು. ಯಾಕೆಲ್ಲಿ ಹೋಗಿದ್ದೆ ಅಂದಾಗ ನನ್ನ ಪರ್ಸ್ನಲ್ ವಿಷಯ ಅಂತ ಹೇಳಿದ್ಲು. ಆ ಒಂದು ಅರಿಶಿನ ಶಾಸ್ತ್ರ ದಿನ ಕೂಡ ತನ್ನ ಅರಿಶಿನ ಶಾಸ್ತ್ರ ಇದೆ ಅಂತ ಹೇಳಿ ಅವಳು ಬೇಗ ಎದ್ದು ರೆಡಿ ಆಗೋದ್ರ ಬದಲು ನಾರ್ಮಲ್ ಆಗೇ ಇದ್ಲು, ಯಾವುದೇ ರೀತಿ ಎಕ್ಸೈಟ್ಮೆಂಟ್ ಇರಲಿಲ್ಲ. ಹಾಗಿದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಹಾಗಿದ್ರೆ ಅಕ್ಕನ ಬದುಕಲ್ಲಿ ಇವ್ರಿಗಿಂತ ಮೊದಲೇ ಯಾರೋ ಒಬ್ರು ಇದ್ದಿದ್ರಿಂದಾನೇ ಅಕ್ಕ ಮದುವೆ ಮನೆಯನ್ನು ಬಿಟ್ಟು ಹೋಗ್ಬಿಡ್ಲಾ? ಇಲ್ಲ, ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಈಗ ನಾನು ಇಲ್ಲೇ ಇದ್ಬಿಟ್ರೆ ಖಂಡಿತ ವಿವೇಕ್ ಅವರ ಕೈಗೆ ಏನಾದರೂ ಅಕ್ಕ ಸಿಕ್ಕಿದ್ರೆ ಖಂಡಿತ ಅಕ್ಕನ ಕತೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಮೊದಲು ಅಕ್ಕನ ನಾನೇ ಕರ್ಕೊಂಡು ಬರಬೇಕು ಅಂತ ಹೇಳಿ ಗೌರಿ ಕೂಡ ಆಟೋ ಹತ್ಕೊಂಡು ಹೋಟೆಲ್ಗೆ ಹೊರಟಿದ್ದಾರೆ. ಅತ್ತ ಕಡೆ ಕಾಂತ ಅವ್ರಿಗೆ ಶ್ಯಾಮ್ ಕಾಲ್ ಮಾಡ್ತಾರೆ.
ಹೇಳ್ತಿದ್ದಾರೆ, ಕಾಲ್ ಮಾಡಿದ್ದೆ, ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಏನಾದರೂ ಆಕೆ ನಮ್ಮ ಅಣ್ಣನ ಕಣ್ಮುಂದೆ ಬಂದರೆ ಖಂಡಿತ ನಮ್ಮ ಅಣ್ಣ ಮನುಷ್ಯನಾಗಿರುವುದಿಲ್ಲ. ಮನುಷ್ಯನಾಗಿಲ್ಲದೆ ಹೊರತು ಅವನಿಗೆ ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲು ನೀವು ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ, ಸಮಯ ಬಂದಾಗ ಎಲ್ಲ ಕೂಡ ಸರಿ ಹೋಗುತ್ತಾ ಅಂತ ಹೇಳಿದಾಗ, ಸರಿ ಆಯ್ತಪ್ಪ ಅಂತ ಹೇಳಿ ಕಾಂತ್ ಅವರು ತನ್ನ ಅಕ್ಕನ ಕರ್ಕೊಂಡು ತನ್ನ ಮಗಳನ್ನ ಎಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಟೆಲ್ಗೆ ಹೊರಟಿದ್ದಾರೆ. ತನ್ನ ಮಗಳನ್ನ ಪೂಸಿ ಹೊಡೆದು ಎಳ್ಕೊಂಡು ಬಂದು ಹಾಗೆ ಅವಳ ಬಾಯಿಂದ ಎಲ್ಲ ಸತ್ಯ ಬಾಯಿ ಬಿಡಿಸಿ ಅವಳು ಕಪಾಳ ಮೋಕ್ಷ ಮಾಡಬೇಕು ಅನ್ನೋದು ಕಾಂತ್ ಅವರ ಇಚ್ಛೆ ಆಗದ. ಅದೇ ಕಾರಣಕ್ಕೆ ಅಕ್ಕನ ಕಾರಲ್ಲಿ ಹೋಟೆಲ್ಗೆ ಹೊರಟಿದ್ದಾರೆ. ಕಾರ್ ತುಂಬ ಸ್ಲೋ ಆಗಿ ಹೋಗ್ತಿದೆ. ಏನಕ್ಕ ಇದು ಕಾರ್ ತುಂಬ ಸ್ಲೋ ಆಗಿ ಹೋಗ್ತಿದೆಯಲ್ಲ, ಇದಕ್ಕಿಂತ ನಾನೇ ಬೇಗ ನಡ್ಕೊಂಡೇ ಹೋಗ್ಬಿಡ್ಬಹುದಿತ್ತು. ಅಲ್ಲಿ ಏನಾದರೂ ಅಳಿಯಂದ್ರು ಫಸ್ಟ್ ಹೋಗ್ಬಿಟ್ರೆ ಏನು ಮಾಡೋದು, ಮೊದಲು ಅವಳನ್ನು ನಾನು ಕರ್ಕೊಂಡು ಬರಬೇಕು ಅಂದಾಗ ಪೊಲೀಸ್ ಅವ್ರು ಹೋಗೋಕ್ಕೂ ಮುನ್ನನೇ ನಾವೇ ಅಲ್ಲಿ ಹೋಗಿ ಇರ್ತೀವಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅಕ್ಕ ಹೇಳ್ತಿದ್ದಾರೆ. ಇತ್ತ ಕಡೆ ವಿವೇಕ್ ಕೂಡ ಈ ಮೋನಿಕಾ ಇವತ್ತು ನೀನು ನನ್ನ ಕೈಗೆ ಸಿಕ್ಕಿದ್ರೆ ಎಲ್ಲ ಸತ್ಯ ಕೂಡ ಆಚೆ ಬರುತ್ತೆ. ಆ ಗೌರಿ ತಾನು ಸಭ್ಯ ಸಾಚ ಅಂತ ಹೇಳಿ ಎಲ್ಲರ ಮುಂದೆ ಪೋಸ್ ಕೊಡ್ತಿದ್ದಾಳೆ, ಅವಳು ನಾಟಕ ಮಾಡ್ತಿದ್ದಾಳೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದೆಲ್ಲವೂ ಪ್ರೀ ಪ್ಲಾನ್ಡ್ ಅನ್ನೋದು ಮನೆಯವರು ಮುಂದೆ ರಿವೀಲ್ ಆಗುತ್ತೆ. ನೀನು ಸಿಕ್ಕಿದ್ರೆ ಎಲ್ಲ ಸತ್ಯ ಕೂಡ ಆಚೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ವಿವೇಕ ಮೋನಿಕಾನ ಮೊದಲು ಹಿಡ್ದಾಕ್ಬೇಕು ಅಂತ ಹೇಳಿ ಹೋಟೆಲ್ಗೆ ಹೊರಟಿದ್ದಾರೆ. ಇತ್ತ ಕಡೆ ಪೊಲೀಸ್ ಅವರು ಕೂಡ ವಿವೇಕ್ ಜೊತೆಯಾಗಿ ಹೋಟೆಲ್ಗೆ ಹೊರಟಿದ್ದಾರೆ. ಖಂಡಿತ ಇವತ್ತು ಮೋನಿಕಾನ ಲಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹೋಟೆಲ್ನ ತಲುಪೇ ಬಿಟ್ರು. ಈ ಕಡೆ ಕಾಂತ್ ಅವರು ತಲುಪಿದ್ದೆ, ಹೋಗಬೇಕು ಮಗಳನ್ನ ಕರ್ಕೊಂಡು ಬರೋದಕ್ಕೆ. ಬಟ್ ಅಷ್ಟರಲ್ಲಿ ವಿವೇಕ್ ಬಂದಿದ್ದನ್ನು ನೋಡಿ ಮತ್ತೆ ಕಾರಲ್ಲಿ ಬಂದು ಕುತ್ಕೋತಾರ. ಏನಪ್ಪ ಮಾಡೋದು, ನನ್ನ ಮಗಳನ್ನ ನಾನು ಕರ್ಕೊಂಡು ಬರಬೇಕು ಅಂದ್ಕೊಂಡ್ರೆ ಪೊಲೀಸವ್ರ ಜೊತೆ ಆಲ್ರೆಡಿ ಅಡಿಯಂದ್ರು ಬಂದೇ ಬಿಟ್ಟಿದ್ದಾರೆ. ಏನು ಮಾಡಲಿ ನಾನು, ಹೇಗೆ ನನ್ನ ಮಗಳನ್ನ ಕಾಪಾಡಿಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಲಿ ಅಂತ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಇತ್ತ ಕಡೆ ಮೋನಿಕಾ ಅನಿಕೇತ್ಗೆ ಕಾಲ್ ಮಾಡಿದೆ, ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಊಟ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಸರಿ ಆಯಿತು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಅನಿಕೇತ್ ಊಟ ತರ್ತಿದ್ದಾರೆ. ಇತ್ತ ಕಡೆ ಪೊಲೀಸ್ ಅವರು ಇವತ್ತು ಅವಳನ್ನು ಲಾಕ್ ಮಾಡೋಣ ಅಂತ ಹೇಳಿ ಒಳಗಡೆ ನುಗ್ತಿದ್ದಾರೆ. ಅಷ್ಟರಲ್ಲಿ ಅನಿಕೇತ ವಿವೇಕ್ ಮತ್ತು ಪೊಲೀಸ್ ಅವ್ರನ್ನ ನೋಡಿದ್ದೆ, ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮೋನಿಕಾ ಇಲ್ಲೇ ಇದ್ದಾಳೆ ಅಂತ. ಹಾಗಿದ್ರೆ ಮೋನಿಕಾ ಆಚೆ ಬಂದ್ಲು ಅಂದರೆ ಖಂಡಿತ ನಾನು ಕೂಡ ಅವಳ ಜೊತೆಗೆ ಹಾಗೇನೆ ಆಚೆ ಬರಬೇಕಾಗತ್ತೆ, ನಾನೇ ಇದನ್ನೆಲ್ಲ ಮಾಡಿದ್ದು ಅನ್ನೋದು ಗೊತ್ತಾಗ್ಬಿಡತ್ತೆ. ಆಮೇಲೆ ನನ್ನ ಕತೆ ಏನಾಗತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸಿಕ್ಕಿ ಬೀಳಬಾರ್ದು. ಏನು ಮಾಡಲಿ ನಾನು, ಮೋನಿಕಾಗೆ ಮೊದಲು ಕಾಲ್ ಮಾಡಬೇಕು, ಕಾಲ್ ಮಾಡಿ ಅವಳನ್ನು ಅಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅನಿಕೇತ ಮೋನಿಕಾಗೆ ಕರೆ ಮಾಡ್ತಾರೆ. ಮೋನಿಕಾ ವಿವೇಕ್ ಪೊಲೀಸ್ ಅವ್ರ ಜೊತೆ ಬಂದಿದ್ದಾನೆ, ಈಗ ನಾವಿಲ್ಲಿದ್ದೀವಿ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅವನ ಕೈಗೆ ಸಿಕ್ಕಿದ್ರೆ ಖಂಡಿತ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಅವನು ಒಳಗಡೆ ಬರೋದ್ರ ಒಳಗಡೆ ನೀನು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಹೇಳಿದಾಗ ಇಲ್ಲಿ ಮೋನಿಕಾ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದಾಳೆ. ಈ ಕಡೆ ಪೊಲೀಸ್ ಅವ್ರ ಜೊತೆ ವಿವೇಕ ರೆಸ್ಟೋರೆಂಟ್ ಒಳಗಡೆ ಬರ್ತಾರೆ. ಆ ಒಂದು ರೆಸ್ಟೋರೆಂಟಲ್ಲಿ ಯಾವ ರೂಮಲ್ಲಿದ್ದಾರೆ ಮೋನಿಕಾ ಅಂತ ಹೇಳಿ ಪೊಲೀಸ್ ಅವರು ಮತ್ತು ವಿವೇಕ್ ವಿಚಾರ ಮಾಡಿದಾಗ 041 ಅಂತ ನಾವು ಹೇಳ್ತಾರೆ. ಹಾಗಾಗಿ ಮೋನಿಕಾ ರೂಮಿಗೆ ವಿವೇಕ್ ಮತ್ತು ಪೊಲೀಸ್ ಅವರು ಹೋಗಿದ್ದ ಡೋರ್ನ ಓಪನ್ ಮಾಡ್ತಿದ್ದಾರೆ. ಇತ್ತ ಕಡೆ ಮೋನಿಕಾ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೆ, ಅಲ್ಲಿಂದ ಹೊರಡೋಕ್ಕೆ ಸಿದ್ಧವಾಗಿದ್ದಾಳೆ. ಆ ಕಡೆ ಗೌರಿ ಮೊದಲು ತಾನು ಹೋಟೆಲ್ಗೆ ಹೋಗಬೇಕು, ಯಾವುದೇ ಕಾರಣಕ್ಕೂ ಅಕ್ಕ ವಿವೇಕ್ ಅವ್ರ ಕೈಗೆ ಸಿಕ್ಕಿ ಬೀಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆಕೆ ಕೂಡ ಹೊರಟು ಬರ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ವಿವೇಕ್ ಕೈಗೆ ಮೋನಿಕಾ ಸಿಕ್ಕಿ ಬಿದ್ಲ. ಅನಿಕೇತೆ ಇದರಿಂದ ಇರ್ತಕ್ಕಂಥ ವ್ಯಕ್ತಿ ಅನ್ನೋ ಸತ್ಯ ಗೊತ್ತಾಯ್ತಾ? ಇಲ್ಲಿ ನಿಜಕ್ಕೂ ಗೌರಿ ಇನ್ನೋಸೆಂಟ್ ಅನ್ನೋ ವಿಷಯ ಬಯಲಾಯ್ತಾ? ಏನಾಯ್ತು ಏನು ಕಥೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರಿ.